ದತ್ತಮಾಲಾ ಅಭಿಯಾನ ಹಿನ್ನೆಲೆಯಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ತಾಲೂಕಿನಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಸಂಘಟನೆಯ ಸಂಚಾಲಕರಾದ ಶಿವಜಿಪ್ಪಿ ಹೇಳಿದರು. ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಚಿಕ್ಕಮಗಳೂರಿನ ಪವಿತ್ರ ದತ್ತಪೀಠಕ್ಕೆ ತೆರಳಲು ಇಂದಿನಿಂದ ಚಾಲನೆ ನೀಡಲಾಗಿದೆ. ಪಟ್ಟಣದ ಹೊಳೆಮಲ್ಲೇಶ್ವರ ದೇವಸ್ಥಾನದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಕಾರ್ಯಕರ್ತರು ಇಂದು ದತ್ತಮಾಲೆ ಧರಿಸಿದ್ದಾರೆ. ದತ್ತ ಜಯಂತಿ 2025 ಕಾರ್ಯಕ್ರಮದ ಅಂಗವಾಗಿ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕ ಮಹೇಶ್ ಭಟ್ ನೇತೃತ್ವದಲ್ಲಿ 27/11/2025 ದತ್ತ ಹೋಮ ನೆರವೇರಲಿದ್ದು, ದತ್ತ ಭಕ್ತರು ಹಾಗೂ ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ. ದಿನಾಂಕ 28/11/2025 ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪ ಆವರಣದಿಂದ ಬೆಳಗ್ಗೆ 7 ಗಂಟೆಗೆ ಭಕ್ತರು ವಾಹನದಲ್ಲಿ ಹೊರಟು ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅರೇಹಳ್ಳಿ ಬೇಲೂರು ಮಾರ್ಗವಾಗಿ ಚಂದ್ರದ್ರೋಣ ಪರ್ವತ ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ದತ್ತ ಪಾದುಕೆಯ ದರ್ಶನ ಮಾಡಲಾಗುತ್ತದೆ. ಈ ಪವಿತ್ರ ಯಾತ್ರೆಯಲ್ಲಿ ಸುಮಾರು 1350ಕ್ಕೂ ಹೆಚ್ಚು ದತ್ತ ಭಕ್ತರು, ದತ್ತ ಮಾಲಾಧಾರಿಗಳು ಹಾಗೂ ಮಾತೆಯರು ಭಾಗವಹಿಸಲಿದ್ದಾರೆ. ಸಕಲೇಶ್ಪುರದ ಸಮಸ್ತ ಹಿಂದೂ ಸಮಾಜದ ದತ್ತ ಭಕ್ತರು ಮತ್ತು ಧಾರ್ಮಿಕ ಸಂಘ ಸಂಸ್ಥೆಗಳು ಈ ಪುಣ್ಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಬೆಂಬಲಿಸಬೇಕು ಎಂದರು. ಹಿಂದೂ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಮಂಜುನಾಥ್ ಕಬ್ಬಿನಗದ್ದೆ ಮಾತನಾಡಿ, ದತ್ತಪೀಠ ಹಿಂದೂಗಳ ಪವಿತ್ರ ಶ್ರದ್ಧಾ ಕೇಂದ್ರವಾಗಿದ್ದು, ಇದನ್ನು ಹಿಂದೂಗಳ ಸುಪರ್ದಿಗೆ ಒಪ್ಪಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದರು. ದತ್ತ ಭಕ್ತಾದಿಗಳ ದತ್ತಪೀಠ ಒಂದು ಏನು ಪಾದುಕೆ ದರ್ಶನಕ್ಕೆ ಪ್ರತಿ ವರ್ಷ ಸಕಲೇಶ್ಪುರದಿಂದ ಅತ್ಯಧಿಕವಾಗಿ ರಾಜ್ಯಾದ್ಯಂತ ಹೋಗೋದು ಅಂತ ಹೇಳಿದ್ರೆ ಅದು ಸಕಲೇಶ್ಪುರ ತಾಲೂಕಿನಿಂದಲೇ ಹೈಯೆಸ್ಟ್ ಸಂಖ್ಯೆಯಲ್ಲಿ ಹೋಗುವಂಥದ್ದು. ಈ ವರ್ಷವೂ ಸಹ ನಾವು ಕಾರ್ಯಕರ್ತರು ಎಲ್ಲ ಸೇರಿ 1,500 ಮಂದಿ ಭಕ್ತಾದಿಗಳು ವಿವಿಧ ಗ್ರಾಮಗಳಿಂದ ಇವತ್ತಾಗಲೇ 55 ಜನ ಇಲ್ಲಿ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಮಾಲಾಧಾರಣೆಯನ್ನು ಮಾಡಿದ್ದೇವೆ. ಹಾಗೆ ವಿವಿಧ ಗ್ರಾಮಗಳಲ್ಲಿ ಕೂಡ ಕೆಲವು ದೇವಸ್ಥಾನಗಳಲ್ಲಿ ಭಕ್ತಾದಿಗಳು ಮಾಲಾಧಾರಣೆಯನ್ನು ಮಾಡಿದ್ದಾರೆ. ಟೋಟಲ್ 140ಕ್ಕೂ ಅಧಿಕ ನಮ್ಮ ಕಾರ್ಯಕರ್ತರು ಮಾಲಾಧಾರಣೆಯನ್ನು ಮಾಡಿ ನಾಳೆ ಹೋಮ ಇರುತ್ತೆ. 10:30ಯಿಂದ 12 ಗಂಟೆ ತನಕ ಹೋಮ ಇರುತ್ತೆ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ. ಅದಾದ ನಂತರ 28ನೇ ತಾರೀಕು ನಾವು ಇಲ್ಲಿಂದ 7:15ಗೆ ದತ್ತಪಾದುಕೆ ದರ್ಶನಕ್ಕೆ 1,500ಕ್ಕೂ ಹೆಚ್ಚು ಭಕ್ತಾದಿಗಳು ನಾವು ಪ್ರಯಾಣವನ್ನು ಬೆಳೆಸಲಿದ್ದೇವೆ. ಈ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ನಮಗೆ ಸಕಲೇಶ್ಪುರದ ಜನತೆ ತುಂಬ ಸಹಕಾರವನ್ನು ನೀಡಿಕೊಂಡು ಬಂದಿದ್ದಾರೆ ಇದುವರೆಗೆ. ಇನ್ನು ಮುಂದೆ ಕೂಡ ಸಕಲೇಶ್ಪುರದ ಜನತೆಯನ್ನು ನಾವು ಸಹಕಾರ ಮಾಡಿ ಅಂತ ಹೇಳ್ಬಿಟ್ಟು ಈ ಮೂಲಕ ಕಳಕಳಿಯ ವಿನಂತಿಯನ್ನು ಮಾಡ್ತೇವೆ. ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ಈ ಬಾರಿಯ 2025ರ ದತ್ತ ಜಯಂತಿ ಉತ್ಸವವನ್ನು ನಾವಿವತ್ತು ದಿನಾಂಕ 26 ಇವತ್ತು ಅಂದರೆ ಸಕಲೇಶ್ಪುರ ನಗರದ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 55ಕ್ಕೂ ಹೆಚ್ಚು ಕಾರ್ಯಕರ್ತರು ದತ್ತ ಮಾಲಾಧಾರಣೆ ಮಾಡುವ ಮುಖಾಂತರ ಇವತ್ತು ವಿದ್ಯುಕ್ತವಾದ ಚಾಲನೆ ನೀಡಿದ್ದೀವಿ. ಹಾಗೆ 27ನೇ ತಾರೀಕು ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದತ್ತಾತ್ರೇಯ ಹೋಮ ಇದೆ. ಈ ಹೋಮದಲ್ಲಿ ದತ್ತ ಭಕ್ತರು ಸೇರಿದಂತೆ ಮಾತೆಯರು ಕೂಡ ಭಾಗಿಯಾಗಲಿದ್ದಾರೆ. ಹಾಗೆ ದಿನಾಂಕ 28ನೇ ತಾರೀಕು ನಾವು ಗುರುವೇಗೌಡ ಕಲ್ಯಾಣ ಮಂಟಪದ ಆವರಣದಿಂದ ದತ್ತಪೀಠಕ್ಕೆ ಹೊರಡಲಿದ್ದೇವೆ. ಹೊರಟಂಥ ಸಂದರ್ಭದಲ್ಲಿ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆ ಸಲ್ಲಿಸಿ 1,500ಕ್ಕೂ ಅಧಿಕ ದತ್ತ ಭಕ್ತರು ದತ್ತಪೀಠಕ್ಕೆ ಈ ಬಾರಿ ತೆರಳಲಿದ್ದೇವೆ. ಈ ಸಂದರ್ಭದಲ್ಲಿ ಹಿಂದೂ ಮುಖಂಡರಾದ ಕೌಶಿಕ್ HM, ಶ್ರೀಜಿತ್ ಗೌಡ, ವಿದ್ಯಾರ್ಥಿ ಮುಖಂಡ ಜತಿನ್ ಕುಮಾರ್ ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶ್ಪುರ. You are watching TV 46 News Kannada.